ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾವ ತೀರಿಸಬಾರ ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಾವ ತೀರಿಸಬಾರ ನಮ್ಮ ಹೃದಯದಲ್ಲಿ. ಇವತ್ತು ಬಂದಿರುವ ನೀವು ಶರೀರಕ್ಕೆ ನಾವು ಆಹಾರ ತಗೊಳ್ತೀವಿ, ಬಲ ಹೊಂದಿಕೊಳ್ಳಿಕ್ಕೆ. ಆದರೆ ಆತ್ಮ ಬಲಗೊಂಡು ಬೇಕಾದ್ರೆ ಪರಿಶುದ್ಧಾತ್ಮರು ನಮಗೆ ಬೇಕು, ಯೇಸು ಬೇಕು ನಮಗೆ, ಇಲ್ಲಾಂದ್ರೆ ಆಗೋದಿಲ್ಲ. ಈ ತಪಸ್ಸು ಕಾಲದಲ್ಲಿ ಮಾತ್ರ ಅಲ್ಲ, 365 ದಿವಸಗಳು ಯೇಸು ನಮ್ಮ ಒಳಗಡೆ ಜೀವಿಸಬೇಕು, ಪವಿತ್ರಾತ್ಮರು ನಮ್ಮ ಒಳಗಡೆ ವಾಸ ಮಾಡಬೇಕು. ಆಗ ಮಾತ್ರವೇ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯ. ಈ ದಿನ ಈ ಸಂಜೆ ಧ್ಯಾನದಲ್ಲಿ ಏನು ಕೇಳಬೇಡಿ, ಯೇಸುವೆ ನೀವು ಬೇಕು ನನಗೆ, ನೀವು ಬೇಕು ನನಗೆ, ನಿಮ್ಮ ಪರಿಶುದ್ಧಾತ್ಮರು ಬೇಕು ನನಗೆ ಅಂತೇಳಿ ಸಣ್ಣ ಮಕ್ಕಳಾಗಿ ಕೇಳೋಣ. ಎಲ್ಲರೂ ಖಂಡಿತವಾಗಲೂ ಕೇಳುವ ಪ್ರತಿಯೊಬ್ಬರಿಗೆ ಪವಿತ್ರಾತ್ಮರನ್ನ ಕೊಡ್ತೇನೆ ಅಂತ ಯೇಸು ಹೇಳಿದ್ದಾರೆ. ಎಲ್ಲರೂ ಕೇಳೋಣ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಪಾವನಾತ್ಮರೇ, ದಾಹದಿಂದ ಇಳಿದು ಬಾರ್ಯ, ಬೇಗ ಬಾರ್ಯ ನಮ್ಮ ಮಧ್ಯದಲ್ಲಿ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದಂತ ದೇವರು ಮೋಶೆಯೊಂದಿಗೆ ಮಾತನಾಡ್ತಾರೆ. ಆದರೆ ಇವತ್ತು ಅವರ ಮಕ್ಕಳಾದ ನಮ್ಮ ಒಬ್ಬೊಬ್ಬರ ಜೊತೆ ಯೇಸು ಮಾತನಾಡ್ತಾರೆ. ನನ್ನ ಹತ್ರ ಮಾತಾಡ್ತಾರ, ನಾನು ಪಾಪಿ ಅಂತ ಯೋಚನೆ ಮಾಡಬೇಡಿ. ಯೇಸು ಈ ಭೂಲೋಕಕ್ಕೆ ಹುಡುಕಿ ಬಂದಿದ್ದು ಪಾಪಿಗಳಾದ ನನ್ನನ್ನು, ನಿಮ್ಮನ್ನು, ಯಾರಿಗೂ ಬೇಡವಾದ ನನ್ನನ್ನು, ನಿಮ್ಮನ್ನು. ಇವತ್ತು ಯೇಸುವೆ ನನ್ನ ಜೊತೆ ಮಾತನಾಡಿ, ಪರಿಶುದ್ಧಾತ್ಮರೇ ನನಗೆ ಸಹಾಯ ಮಾಡಿ ಅಂತ ಕೇಳಿ. ಖಂಡಿತವಾಗಲೂ ಮೋಶೆಯೊಂದಿಗೆ ಮಾತನಾಡಿದ ದೇವರು, ಪ್ರೇಷಿತರೊಂದಿಗೆ ಮಾತನಾಡಿದ ದೇವರು ಅವರ ವಾಕ್ಯದ ಮುಖಾಂತರವಾಗಿ ನಮ್ಮ ಜೊತೆ ಮಾತನಾಡ್ತಾರೆ. ಅವರ ಮಾತುಗಳು ನಮ್ಮನ್ನ ಬದಲಾಯಿಸುವಂತದ್ದಾಗಿದೆ. ಅವರ ಮಾತುಗಳು ನಮ್ಮನ್ನ ಮಾನಸಾಂತರಕ್ಕೆ ನಡೆಸುವಂತದ್ದಾಗಿದೆ. ಅವರ ಮಾತುಗಳು ನನ್ನ ಪಾಪಾಧೀನವಾದ ಸ್ವಭಾವದಿಂದ ಬೇರ್ಪಡಿಸುವಂತದ್ದಾಗಿದೆ. ಕೇಳೋಣ, ಎಲ್ಲರೂ ಕೇಳೋಣ. ಸೀನಾಯ್ ಬೆಟ್ಟದಲ್ಲಿ
ಇಳಿದು ಬಂದವರೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾವ ತೀರಿಸಬಾರ ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಾಹವ ತೀರಿಸಬಾರ ನಮ್ಮ ಹೃದಯದಲ್ಲಿ, ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ನಮ್ಮಲ್ಲಿ ವಾಸಿಸಿರಿ, ಈ ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ನಮ್ಮಲ್ಲಿ ವಾಸಿಸಿರಿ. ಎಲ್ಲರೂ ಸೇರಿ ಕರೆಯೋಣ. ಪಾವನ ಮರೇ ಪ್ರಿಯ ಪಾವನ ಮರೇ, ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ, ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಮಾಡೋಣ ಎಲ್ಲರೂ. ಹಾಲೆಲೂಯ 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 ಹಾಲೆಲೂಯ. ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ವಂದನೆ, ಪರಿಶುದ್ಧಾತ್ಮರೇ ಆರಾಧನೆ, ಪರಿಶುದ್ಧಾತ್ಮನೇ ಮಹಿಮೆ. ಹಾಲೆಲೂಯ 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 ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯ ಹಾಲೆಲೂಯ. ಎಲ್ಲರೂ ಚೆನ್ನಾಗಿದ್ದೀರಾ? ಮಾತಾಡಲ್ಲ ನೀವು? ಚೆನ್ನಾಗಿದ್ದೀರೋ ಇಲ್ವೋ? ವೆರಿ ಗುಡ್. ಮಾತಾಡಬೇಕು. ಪ್ರೈಸ್ ದಿ ಲಾರ್ಡ್. ನಿಮ್ಮ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ನೋಡ್ಬಿಟ್ಟು ಕೈ ಕೊಟ್ಟು ಹೇಳಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ. ಏನು ಮುಖನೇ ನೋಡ್ತಾ ಇಲ್ಲ ಯಾರನ್ನು ಕೂಡ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಪರವಾಗಿಲ್ಲ, ಕೈ ಕೊಡಿ. ಎಲ್ಲ ನಿಮ್ಮವರೇ, ಎಲ್ಲ ನಾವೆಲ್ಲ ಒಂದೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಯಾರು ನಮ್ಮನ್ನು ಪ್ರೀತಿಸ್ತಾರೆ? ಇನ್ನೊಂದ್ಸರಿ ಹೇಳಿ. ಯಾರು?
ಹೇಳಿ ಒಂದ್ಸರಿ, ಯೇಸು ನನ್ನನ್ನ ಪ್ರೀತಿಸುತ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಲೋಕದಲ್ಲಿ ಯಾರು ಪ್ರೀತಿ ಮಾಡಲಿಲ್ಲ ಅಂದರೂ 365 ದಿವಸ ನಿಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಒಬ್ಬರಿದ್ದಾರೆ, ಅವರೇ ಯೇಸು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಯೇಸು ಪ್ರೀತಿಯನ್ನ ನಿಮ್ಮ ಬುದ್ಧಿಯಲ್ಲಿ ಅಲ್ಲ, ನಿಮ್ಮ ಹೃದಯದಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ, ಅನುಭವಿಸಿದ್ರೆ ಯಾವತ್ತೂ ನೀವು ಚಿಂತೆಯಲ್ಲಿ ಬದುಕಲ್ಲ. ಪ್ರೈಸ್ ದ ಲಾರ್ಡ್. ಹೇಗೆ ಬದುಕಲ್ಲ? ಇವತ್ತು ಚಿಂತೆ ಇದೆಯಾ? ಬೇಸರ ಇದೆಯಾ? ಎಲ್ಲ ಇದೆ, ಹೇಳಲ್ಲ ಅಷ್ಟೇ ನಾವು. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾರಂದ್ರೆ, ಒಂದು ವಾಕ್ಯವನ್ನು ಓದಿ ನಾವು ದೇವರನ್ನ ಸ್ತೋತ್ರ ಮಾಡಲಿಕ್ಕೆ ಹೋಗೋಣ. ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ ನಾವು ಚೆನ್ನಾಗಿ ಅವರನ್ನು ಆರಾಧಿಸ್ಲಿಕ್ಕೆ ಹೋಗ್ಬೇಕು, ಆರಾಧನೆ ಮಾಡಬೇಕು, ಸ್ತೋತ್ರ ಮಾಡಬೇಕು ಅವರಿಗೆ. ಯಾಕಂದರೆ ಅವರೆಷ್ಟು ಒಳ್ಳೆಯವರು ಅಂತ ನಮ್ಗೆ ಗೊತ್ತಾದ್ರೇ ಸ್ತೋತ್ರ ಮಾಡೋಕ್ಕಾಗೋದು, ಇಲ್ಲಾಂದರೆ ನಮಗೆ ಸ್ತೋತ್ರ ಮಾಡೋಕ್ಕಾಗಲ್ಲ. ಈ 5 ವರ್ಷಕ್ಕೊಂದು ಸಾರಿ ಎಲೆಕ್ಷನ್ ಬಂದಾಗ ಒಳ್ಳೆಯವರೋ ಕೆಟ್ಟವರೋ ಯೋಚನೆ ಮಾಡಲ್ಲ. ನಮ್ಮ ಬುದ್ಧಿಗೆ ಅಥವಾ ಯಾರಾದರೂ ಏನಾದರೂ ಹೇಳಿದ್ರೆ ಯಾರಿಗೆ ಓಟ್ ಹಾಕ್ಬೇಕೋ ಹಾಕಿ ಬಂದ್ಬಿಡ್ತೀವಿ. ಆ ಥರ ಅಲ್ಲ ಇಲ್ಲಿ. ನಾವು ಯೇಸು ಎಷ್ಟು ಒಳ್ಳೆಯವರು ಅಂತೇಳಿ ನಮ್ಮ ಹೃದಯದಲ್ಲಿ ಅನುಭವಕ್ಕೆ ಬಂದಾಗ, ಗೊತ್ತಾದಾಗ, ಆಗ ಅವರಿಗೆ ಸ್ತೋತ್ರ ಮಾಡಲಿಕ್ಕಾಗತ್ತೆ. ನಿಜವಾಗ್ಲೂ ಹೃದಯದಿಂದ ಅವರಿಗೆ ವಂದಿಸ್ಲಿಕ್ಕಾಗತ್ತೆ, ಥ್ಯಾಂಕ್ಸ್ ಹೇಳಲಿಕ್ಕೆ ಆಗತ್ತೆ. ಇಲ್ಲಾಂದರೆ ಸುಮ್ಮನೆ ಹಾಡು ಆಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಥರ ಪ್ರಯೋಜನ ಇಲ್ಲ. ಆದ್ದರಿಂದನೇ ಇಲ್ಲಿ ಯೋಹಾನನ ಶುಭ ಸಂದೇಶ ಅಧ್ಯಾಯ 3 ವಾಕ್ಯ 16 ಎಷ್ಟೋ ಬಾರಿ ನಾವು ಕೇಳಿಸ್ಕೊಂಡಿದ್ದೇವೆ. ಆದರೆ ಈ ವಾಕ್ಯ ಬರೀ ಕೇಳಿಸ್ಕೊಳ್ಳೋದಲ್ಲ, ನಮ್ಮ ಒಳಗಡೆ ನಮಗೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಈ ವಾಕ್ಯ ನಮ್ಮ ಒಳಗಡೆ ಅನುಭವಕ್ಕೆ ಬರಬೇಕು. ಆಗ ಮಾತ್ರನೇ ನಿಜವಾಗ್ಲೂ ನಮಗೆ ದೇವರಿಗೆ ಸ್ತೋತ್ರ ಮಾಡಲಿಕ್ಕಾಗೋದು. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ಯಾರಿಗೊಬ್ಬರಿಗೆ ಬಹಳ ಹುಷಾರಿಲ್ಲದೆ ಹೋಯ್ತು. ಹುಷಾರಿಲ್ಲದೆ ಹೋದಾಗ ಸಾಯುವ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಡಾಕ್ಟರ್ ಹೇಳ್ತಾರೆ, ಇವರಿಗೆ ಒಂದು ಕಿಡ್ನಿ ಯಾರಾದರೂ ಡೊನೇಟ್ ಮಾಡಿದರೆ, ಕೊಟ್ಟರೆ ಇವರು ಬದುಕ್ತಾರೆ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಆಗ ಆ ಯಾರು ಕಿಡ್ನಿ ಅವ್ರಿಗೆ ಡೊನೇಟ್ ಮಾಡಿ ಅವರ ಜೀವವನ್ನು ಉಳಿಸ್ತಾರೋ ಅವರನ್ನು ಸಾಯೋ ತನಕ ಅವರು ಮರೆಯೋದಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಕಿಡ್ನಿ ಕೊಟ್ಟು ಸಾವಿನಿಂದ ಉಳಿಸಿದ್ದಕ್ಕೆ ಅವರಿಗೆ ಸಿಕ್ಕಿದಾಗೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ, ಅವ್ರನ್ನ ಸ್ಮರಿಸ್ಕೊಳ್ತೀವಿ, ಒಳ್ಳೆಯದೇ. ಈಗ ಈ ಕಿಡ್ನಿ ಬಂದಿದ್ರಿಂದ ಒಂದು ದಿವಸ ನಾನು ಸಾಯ್ಬೇಕು, ನೀವು ಸಾಯ್ಬೇಕು. ಹೌದಾ? ಹೌದಾ? ಹೌದಾ ಇಲ್ವೋ? ನೀವೆಲ್ಲ ಇಲ್ಲೇ ಇರ್ತೀರಾ ಹೆಂಗೆ? ನಾನಂತೂ ಸಾಯ್ತೀನಿ, ಯಾವಾಗಂತ ಗೊತ್ತಿಲ್ಲ. ಅವ್ರು ಕರೆದಾಗ ಹೋಗ್ಲೇಬೇಕು. ನೀವು ಮಾತಾಡಬೇಕಲ್ಲ. ನೀವು ಕೂಡ ಒಂದಲ್ಲ ಒಂದು ದಿವಸ, ಅದು ಯಾವತ್ತು ಅಂತ ಯಾರಿಗೂ ಗೊತ್ತಿಲ್ಲ, ಹೋಗ್ಲೇಬೇಕು. ಈಗ ಬರೀ ಕಿಡ್ನಿ ಸಿಕ್ತಲ್ವಾ, ಹುಷಾರಾದೆ, ನಾನು ಒಂದು 10 ವರ್ಷ ಬದುಕಿದೆ. ಈಗ ಅದರಿಂದ ಸ್ವರ್ಗಕ್ಕೇನಾದರೂ ಹೋಗೋಕ್ಕಾಗತ್ತಾ? ಆಗತ್ತಾ? ನಿಜವಾಗ್ಲೂ ಯಾವ ರೋಗ ವಾಸಿ ಆಗಬೇಕು ನಮ್ಮದು ಅಂದರೆ, ನಮ್ಮ ಹೃದಯಕ್ಕೆ ಹಿಡಿದಿರುವ ರೋಗ ವಾಸಿ ಆಗಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾವುದಕ್ಕೆ ಹಿಡಿದಿರುವ ರೋಗ? ನಮ್ಮ ಹೃದಯಕ್ಕೆ ಒಂದು ರೋಗ ಹಿಡಿದು ಬಿಟ್ಟಿದೆ. ಆ ರೋಗನ ವಾಸಿ ಮಾಡ್ಕೋಬೇಕು. ಈ ರೋಗ ವಾಸಿ ಮಾಡ್ಕೊಳ್ಳಿಕ್ಕೇನೆ ದೇವರ ವಾಕ್ಯ, ಬಲಿಪೂಜೆ, ಆರಾಧನೆ, ಆಧ್ಯಾತ್ಮಿಕವಾದ ಕಾರ್ಯಗಳು ಎಲ್ಲವೂ ಕೂಡ. ಯಾಕೆ ಅಂದರೆ ನನ್ನ ಆತ್ಮಕ್ಕೆ ಹಿಡಿದಿರ್ತಕ್ಕಂಥ ಆ ರೋಗವನ್ನು ದೇವರು ವಾಸಿ ಮಾಡಿದ್ದಾರೆ. ಆ ಸತ್ಯವನ್ನು ತಿಳ್ಕೊಂಡು ಆ ಸತ್ಯದಲ್ಲಿ ನಡೀಲಿಕ್ಕೆ ಇದೆಲ್ಲ ಬೇಕು ನಮಗೆ. ಆದರೆ ಇದ್ರ ಬಗ್ಗೆ ನಮಗೆ ಹೆಚ್ಚು ನಾವು ಗಮನ ಕೊಡೋದಿಲ್ಲ. ಅದರಿಂದನೇ ದೇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ವಾಕ್ಯದಲ್ಲಿ ಅಂದರೆ, ಕೇಳಿಸ್ಕೊಳ್ಳಿ ಸರಿಯಾಗಿ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ, ತಂದೆಯಾದ ದೇವರು ಈ ಲೋಕವನ್ನ, ತಂದೆಯಾದ ದೇವರು ಈ ಲೋಕವನ್ನ, ಲೋಕ ಅಂದರೆ ನನ್ನನ್ನು ನಿಮ್ಮನ್ನ. ಪ್ರೈಸ್ ದ ಲಾರ್ಡ್. ನಾವೆಲ್ಲ ಲೋಕದಲ್ಲಿದ್ದೀವ, ಪರಲೋಕದಲ್ಲಿದ್ದೀವ? ಲೋಕದಲ್ಲೇ ಇದ್ದೀವಿ. ಅದಕ್ಕೆ ದೇವರು ಹೇಳ್ತಿದ್ದಾರೆ,
ತಂದೆಯಾದ ದೇವರು ಈ ಲೋಕವನ್ನ, ನನ್ನನ್ನ, ನಿಮ್ಮನ್ನ ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಅವರಿಗಿದ್ದ ಒಬ್ಬನೇ ಮಗನನ್ನ ಏನ್ ಮಾಡಿದ್ರು? ಹೇಳಿ ಜೋರಾಗಿ, ಏನ್ ಮಾಡಿದ್ರು? ಯಾರಿಗಾಗಿ? ನಮಗಾಗಿನ ನನಗಾಗಿನ? ಯಾರಿಗಾಗಿ? ನಮಗಾಗಿ ಅಲ್ಲ. ಯಾರಿಗಾಗಿ? ನನಗಾಗಿ. ಈ ನನಗಾಗಿ ಅನ್ನುವ ಸತ್ಯ ಯಾವತ್ತು ನಿಮ್ಮ ಒಳಗಡೆ ಗೊತ್ತಾಗುತ್ತೋ ಆಗ ಆ ಪ್ರೀತಿಯನ್ನು ಅನುಭವಿಸ್ಲಿಕ್ಕಾಗತ್ತೆ ನಿಮಗೆ. ಯಾವಾಗ ಯೇಸುವಿನ ಪ್ರೀತಿ ನಿಮಗೆ ಅನುಭವಿಸ್ಲಿಕ್ಕಾಗುತ್ತೋ ಆಗ ಯಾರು ನಿಮ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ದೇವರಿಗೆ ಥ್ಯಾಂಕ್ಸ್ ಹೇಳಿ, ದೇವರಿಗೆ ಧನ್ಯವಾದ ಹೇಳಿ, ದೇವರಿಗೆ ಸ್ತೋತ್ರ ಮಾಡಿ, ಭಾನುವಾರ ಬಲಿಪೂಜೆಗೆ ಬನ್ನಿ, ದಿನ ಬೆಳಗ್ಗೆ ಬಲಿಪೂಜೆ ಇದ್ರೆ ಬಲಿಪೂಜೆಗೆ ಬನ್ನಿ, ಯಾರು ಕರಿಬೇಕಾಗಿಲ್ಲ. ನೀವೇ ಓಡ್ ಬರ್ತೀರಾ. ಯಾಕೆಂದ್ರೆ ನಿಮ್ಮ ಒಳಗಡೆ ಇರುವ ಆ ಪ್ರೀತಿ ನಿಮ್ಮನ್ನ ಸೆಳಿತದೆ, ಎಳ್ಕೊ ಬರುತ್ತೆ. ಈಗ ಎಲ್ಲ ಕರಿಬೇಕು, ನಮ್ಮನ್ನ ಕರೆದು ಕೂರಿಸ್ಬೇಕು. ಆ ರೀತಿ ಇರೋದಿಲ್ಲ. ಯಾವಾಗ ಅಂದ್ರೆ ತಂದೆಯಾದ ದೇವರು ನನ್ನನ್ನು ನಿಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ರು ಅಂದ್ರೆ ಅವರಿಗಿದ್ದ ಒಬ್ಬನೇ ಮಗ ಯಾರು? ಜೋರಾಗಿ ಹೇಳಿ, ಯಾರು? ಒಬ್ಬನೇ ಮಗ ಯಾರು? ಯೇಸು. ಈ ಸತ್ಯ ನಮ್ಗೆಲ್ಲ ಬುದ್ಧಿಯಲ್ಲಿ ಗೊತ್ತಿದೆ, ಆದ್ರೆ ಈ ಸತ್ಯ ನಮ್ಮ ಒಳಗಡೆ ಅನುಭವ ಆಗ್ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲಿ ಅನುಭವ ಆಗ್ಬೇಕು? ಒಳಗಡೆ ಅನುಭವ ಆಗ್ಬೇಕು. ಈಗ ಈ ಕೋವಿಡ್ ಅಂತ ಹೇಳ್ತಾರಲ್ವಾ, ಕರೋನಾ ಅಂತ ಹೇಳ್ತಾರಲ್ವಾ, ಅದು ನಿಮ್ಗೇನಾದ್ರೂ ಬಂದಿತ್ತಾ? ಬಂದಿಲ್ಲ. ಈಗ ಅದರ ಕಷ್ಟ, ಅದರ ನಷ್ಟ, ಅದರ ನೋವು ನಿಮಗೆ ಬಂದಿಲ್ಲ ಅಂತ ಇಟ್ಕೊಳ್ಳಿ. ಅದನ್ನ ಬಂದವರು ಅನುಭವದಿಂದ ಹೇಳ್ತಾರೆ. ಅವಾಗ ನಿಮಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗತ್ತಾ? ಇಲ್ಲ. ಯಾಕೆ ಹೇಳಿ? ನಿಮಗೆ ಬಂದಿಲ್ಲ. ಬಂದಿರೋರ್ನ ನೀವು ವಿಚಾರಿಸಿ ನೋಡಿ, ಅವ್ರು ಹೇಳುವಾಗ ನಿಮಗೂ ಬಂದಿದ್ರೆ ಅದರ ಅನುಭವ ನಿಮ್ಮೊಳಗಡೆ ಅವ್ರು ಹೇಳುವಾಗಲೇ ಆಗತ್ತೆ. ಅದೇ ಪ್ರಕಾರ ತಂದೆಯಾದ ದೇವರು ಯೇಸು ಕ್ರಿಸ್ತರನ್ನ ನಮಗಾಗಿ ದಾನ ಮಾಡಿದ್ರು, ಧಾರೆ ಎರೆದ್ರು. ಯಾಕೆ ಧಾರೆ ಎರೆದ್ರು? ಇದನ್ನ ಬಹಳ ಸರಿಯಾಗಿ ಕೇಳಿಸ್ಕೋಬೇಕು ನಾವು. ಯಾಕೆ ಧಾರೆ ಎರೆದ್ರು? ಓದಮ್ಮ. ಆತನಲ್ಲಿ ವಿಶ್ವಾಸ ಇಟ್ಟ ಯಾರು ನಾಶವಾಗದೆ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಯಾರಿಡ್ತಾರೋ ಅವರು ಯಾರೂ ಕೂಡ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ. ಎಲ್ಲರೂ ನಿತ್ಯ ಜೀವ. ಇಲ್ಲಿ ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ, ಈ ಲೋಕದಲ್ಲಿ ಎಷ್ಟು ಜಾತಿ ಜನಾಂಗಗಳಿದೆಯೋ ಎಲ್ಲರಿಗೂ ಕೂಡ ಅವಕಾಶ ಇದೆ. ಏನಕ್ಕೆ? ಸ್ವರ್ಗಕ್ಕೆ ಹೋಗ್ಲಿಕ್ಕೆ. ಆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಏನ್ ಮಾಡಬೇಕು ಅಂದ್ರೆ ಆತನಲ್ಲಿ ವಿಶ್ವಾಸ ಇಡಬೇಕು. ಆತ ಅಂದ್ರೆ ಯಾರು? ಯೇಸುವಿನಲ್ಲಿ ವಿಶ್ವಾಸ ಇಡಬೇಕು. ಸೊ ಅದಕ್ಕೇನೆ ದೇವರ ವಾಕ್ಯ ಹೇಳ್ತದೆ, ಆತನಲ್ಲಿ ವಿಶ್ವಾಸ ಇಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ. ಏನ್ ಪಡಿಬೇಕಂತೆ? ಜೋರಾಗಿ ಎಲ್ಲರೂ ಏನ್ ಪಡಿಬೇಕಂತೆ? ನಿತ್ಯ ಜೀವ. ನಿತ್ಯ ಜೀವ ಅಂದ್ರೆ ಏನ್ ಗೊತ್ತಾ? ಹೇಳಿ ಯಾರಾದ್ರು. ನಿತ್ಯ ಜೀವ ಅಂದ್ರೆ ಏನ್ ಗೊತ್ತಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿತ್ಯ ಜೀವ ಅಂದ್ರೆ, ನಿತ್ಯ ಅಂದ್ರೆ ಯಾವಾಗ್ಲೂ, ಜೀವ ಅಂದ್ರೆ ಜೀವಿಸೋದು. ನಿತ್ಯವೂ ಜೀವಿಸುವುದು ಯಾರಲ್ಲಿ? ಇದೇ ನಿತ್ಯ ಜೀವ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿತ್ಯ ಜೀವ ಅಂದ್ರೆ ಬೇರೆ ಏನು ಅಲ್ಲ, ನಿತ್ಯವೂ ಜೀವಿಸುವುದು ಯಾರಲ್ಲಿ? ಅದೇ ನಿತ್ಯ ಜೀವ. ಇಲ್ಲಿ ನೀವು ಯೇಸುವಿನೊಂದಿಗೆ ಜೀವಿಸಿದ್ರೆ ನಿಮ್ಮ ಪ್ರಯಾಣ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂದ್ರೆ ಸ್ವರ್ಗಕ್ಕೆ. ನೀವು ಇಲ್ಲಿ ಯೇಸುವಿನೊಂದಿಗೆ ಬದುಕಲಿಲ್ಲ ಅಂತ ಇಟ್ಕೊಳ್ಳಿ, ಅಲ್ಲಿಗೆ ಹೋಗಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮ್ಮ ಹತ್ರ ಹಣ ಇದೆ, ಬೇಕಾದಷ್ಟು ಹಣ ಇದೆ, ಎಲ್ಲ ಇದೆ, ಕಾರು ಬಂಗ್ಲೆ ಹಣ ಎಲ್ಲ ಇದೆ. ನಿಮಗೆ ಇಲ್ಲಿಂದ ಇಸ್ರಾಯೇಲ್ಗೆ ಹೋಗ್ಬೇಕು, ಹೋಲಿ ಲ್ಯಾಂಡ್ಗೆ ಹೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಹಣ ಇದೆ, ಟಿಕೆಟ್ ಪಡ್ಕೊಳ್ಳಿಕ್ಕೆ ಎಲ್ಲ ಇದೆ, ಹೋಲಿ ಲ್ಯಾಂಡ್ಗೆ ಹೋಗ್ಬೇಕು. ಯೇಸು ಎಲ್ಲೆಲ್ಲ ಓಡಾಡಿದ್ರೋ, ಎಲ್ಲೆಲ್ಲಿ ಮಾತನಾಡಿದ್ರೋ ಎಲ್ಲ ನೋಡ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಏನ್ ಬೇಕು? ಮುಖ್ಯವಾಗಿ ನಿಮಗೆ ಹಣ ಇದೆ, ಎಲ್ಲ ಇದೆ. ಏನ್ ಬೇಕು ನಿಮಗೆ ಮುಖ್ಯವಾಗಿ? ಅಮ್ಮ ಏನು? ವೀಸಾನಾ?
ಓಕೆ, ವೀಸಾನು ಕೊಟ್ಬಿಟ್ರು, ಪಾಸ್ಪೋರ್ಟ್ ಬೇಡವಾ? ಹಲೋ, ಪಾಸ್ಪೋರ್ಟ್ ಬೇಕಾ ಬೇಡ? ದುಡ್ಡಿದೆ, ಎಲ್ಲ ಸವಲತ್ತುಗಳಿದೆ, ಹೋಗೋಕ್ಕಾಗಲ್ಲ. ಪಾಸ್ಪೋರ್ಟ್ ಬೇಕು ನಿಮಗೆ. ಪಾಸ್ಪೋರ್ಟ್ ಇಲ್ಲ ಅಂದರೆ ನಿಮ್ಮನ್ನು ಒಳಗಡೆ ಬಿಡಲ್ಲ, ಸೇರಿಸೋದೇ ಇಲ್ಲ. ಅದೇ ಪ್ರಕಾರ ಯೇಸು ನಮ್ಮಲ್ಲಿ ಇಲ್ಲ ಅಂದರೆ ಜೀವ ಇಲ್ಲ. ಯೇಸು ನಮ್ಮಲ್ಲಿಲ್ಲ ಅಂದರೆ ಸ್ವರ್ಗಕ್ಕೆ ಹೋಗ್ಲಿಕ್ಕಾಗಲ್ಲ. ಆದ್ದರಿಂದ ಪ್ರತಿಯೊಬ್ಬ ಕ್ರೈಸ್ತ ಮಗನ ಮಗಳ ಆಸೆ ಅಥವಾ ನಿರೀಕ್ಷೆ ಒಂದೇ ಆಗಿರಬೇಕು. ಪ್ರತಿ ಧ್ಯಾನದಲ್ಲಿ, ಪ್ರತಿ ಬಲಿ ಪೂಜೆಯಲ್ಲಿ, ಪ್ರತಿ ಪ್ರಾರ್ಥನೆಯಲ್ಲಿ ನನಗೆ ಯಾರು ಬೇಕು? ಜೋರಾಗಿ ಯಾರು ಬೇಕು? ಯಾರು ಬೇಕು? ಯಾಕೆಂದ್ರೆ ನಾನು ನೀವು ಒಳ್ಳೆಯವರಾಗಿದ್ದಾಗಲ್ಲ ಯೇಸು ಪ್ರಾಣ ಕೊಟ್ಟಿದ್ದು. ನಾನು ನೀವು ಪಾಪದಲ್ಲಿರುವಾಗಲೇ, ನರಕದಲ್ಲಿರುವಾಗಲೇ, ಸೈತಾನನ ಜೊತೆ ಇರುವಾಗಲೇ ಯೇಸು ನನಗಾಗಿ ನಿಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಪ್ರಿಯರ, ವಾಕ್ಯ ಹೇಳುತ್ತೆ, ರೋಮನರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯ. ತುಂಬ ಚೆನ್ನಾಗಿದೆ ವಾಕ್ಯ. ಬೈಬಲ್ ತಂದಿದ್ರೆ ತೆಗೆದು ಓದಿ, ತರದೇ ಇರೋರು ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ, ನೋಡಿ ವಾಕ್ಯ ಹೇಳುತ್ತೆ, ನಾನು ಮತ್ತು ನೀವು ಪಾಪದಿಂದ ದುರ್ಬಲರಾಗಿದ್ದಾಗಲೇ. ನೋಡಿ ಇಲ್ಲಿ ವಾಕ್ಯ ಏನು ಹೇಳುತ್ತೆ ಅಂದ್ರೆ, ಈ ಲೋಕದಲ್ಲಿ ಮನುಷ್ಯನನ್ನ ಬೀಳಿಸುವಂಥದ್ದು, ದುರ್ಬಲ ಮಾಡುವಂಥದ್ದು ಪಾಪವಾಗಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಲೋಕದಲ್ಲಿ ನನ್ನನ್ನ ನಿಮ್ಮನ್ನ ಯಾರೇ ಆಗಿರಲಿ ಮನುಷ್ಯರು, ಈ ಮನುಷ್ಯನನ್ನ ಅವನನ್ನ ದುರ್ಬಲ ಮಾಡೋದು, ಬಲಹೀನನಾಗಿ ಮಾಡೋದು, ಅವನನ್ನ ಚಿಂತೆಗೆ ಒಳಪಡಿಸೋದು, ಅವನನ್ನ ರೋಗಗ್ರಸ್ತನಾಗಿ ಮಾಡೋದು, ಅವನ ಜೀವನ ಬೇಡ ಬಿಡು ಅನ್ನುವಷ್ಟು ಚಿಂತೆಗೆ ಒಳಪಡಿಸುವುದು ಯಾವುದಾಗಿದೆ ಅಂದ್ರೆ ಪಾಪ. ಈ ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ, ಸರಿಯಾದ ಕಾಲದಲ್ಲಿ ಕ್ರಿಸ್ತ ಯೇಸು, ಯೇಸು ಸ್ವಾಮಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಯಾರಿಗೋಸ್ಕರ ಪ್ರಾಣ ಕೊಟ್ರು? ನಾನು ಪಾಪಿ, ನೀವೆಲ್ಲ ಪಾಪಿಗಳಂತ ಒಪ್ಕೊಳ್ತೀರಾ? ಗ್ಯಾರಂಟಿನಾ? ಗ್ಯಾರಂಟಿನಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಚನೆ ಮಾಡಿ, ಈ ಪಾಪಿಗೋಸ್ಕರ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಡ್ತಾರೆ. ಆ ಪ್ರಾಣಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುತ್ತಾ ನಮಗೆ? ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಬೆಲೆ ಕಟ್ಟಲಿಕ್ಕಾಗತ್ತೆ, ಆದರೆ ಯೇಸುವಿನ ಪ್ರಾಣಕ್ಕೆ ಬೆಲೆ ಕಟ್ಟಲಿಕ್ಕೆ ಈ ಲೋಕದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಬೆಲೆ ಕಟ್ಟಲಾಗದ ಅವರ ರಕ್ತವನ್ನ ಸುರಿಸಿ ನನ್ನನ್ನು ನಿಮ್ಮನ್ನು ತೊಳೆದು ಅವರ ಮಕ್ಕಳನ್ನಾಗಿಸಿಕೊಂಡಿದ್ದಾರೆ. ಸೊ ಈ ಸತ್ಯದ ಅರಿವು ನನ್ನ ಒಳಗಡೆ ಅನುಭವಕ್ಕೆ ಬರಬೇಕು. ಈ ಸತ್ಯದ ಅರಿವು ನನಗೆ ಬಂದಾಗ ಆಗ ನನ್ನ ನಿಜವಾದ ಕ್ರಿಸ್ತೀಯ ಜೀವನ ಆರಂಭವಾಗತ್ತೆ. ಆಗ ನಾನು ನಿಜವಾಗ್ಲೂ ದೇವರನ್ನ ಪ್ರೀತಿಸ್ಲಿಕ್ಕಾಗತ್ತೆ. ಆಗ ನಾನು ದೇವರಿಗೆ ಹೃದಯದಿಂದ ಸ್ತೋತ್ರ ಮಾಡ್ಲಿಕ್ಕಾಗತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಅಂತ ದೇವರು ಯೇಸು ಪ್ರಭು ಆಗಿದ್ದಾರೆ. ಆದ್ದರಿಂದ ವಾಕ್ಯಗಳಲ್ಲಿ ನಾವು ಧ್ಯಾನಿಸೋಣ. ಒಂದು ಹಾಡಿನ ಸಾಲುಗಳನ್ನು ಹಾಡಿ ಇಂಥ ಒಳ್ಳೆ ದೇವರಿಗೆ ಸ್ತೋತ್ರ ಮಾಡೋಣವಾ? ಮಾಡೋಣ ಬೇಡ? ಮಾಡೋಣವಾ? ಕುತ್ಕೊಂಡು ಮಾಡ್ತೀರಾ, ಎದ್ದು ನಿಂತ್ಕೊಂಡು ಮಾಡ್ತೀರಾ? ಕಮಾನ್, ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ ಕೂಡ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 365 ದಿವಸಗಳ ಕಾಲ ಯೇಸು ನನ್ನನ್ನು ಪ್ರೀತಿಸ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಏನು ಗೊತ್ತಾ? ಏನು ಗೊತ್ತಾ? ಇವತ್ತು ನಾನು ನೀವು ಈ ಸಂಜೆ ಜೀವಂತವಾಗಿದ್ದೀವಿ. ಪ್ರೈಸ್ ದ ಲಾರ್ಡ್. ಇವತ್ತು ನಾನು ನೀವು ಶರೀರದಲ್ಲಿ ಜೀವಂತ ಆಗಿದ್ದೀವಿ. ಈಗ ವಾಕ್ಯ ನೆಕ್ಸ್ಟ್ ಹೇಳ್ತಾರೆ, ಆಗ ವಾಕ್ಯನ ನೀವು ಪಡ್ಕೊಂಡ್ರೆ ನಿಮ್ಮ ಹೃದಯ ಜೀವಕ್ಕೆ ಬರುತ್ತೆ. ಪ್ರೈಸ್ ದ ಲಾರ್ಡ್. ನೋಡಿ, ಯೋಚನೆ ಮಾಡಿ, 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ, 5 ಸಾರಿ, ಒಂದು 10 ಸಾರಿ ನಿನ್ನ ಮಗ ಮಗಳು ಮಾಡಬಾರ್ದ ತಪ್ಪನ್ನ ಮಾಡಿದ್ರು. 11ನೇ ಸಾರಿ ಬಂದ, ಮನೆ ಒಳಗಡೆ ಸೇರಿಸ್ತೀರಾ? ಸೇರಿಸ್ತೀರಾ? ನಿನ್ನ ಮಗನೇ ಅಲ್ಲ, ಮಗಳೇ ಅಲ್ಲ, ಕಣ್ಣು ಕಾಣ್ದಂಗೆ ಹೋಗ್ಬಿಡು ಅಂತ ಹೇಳ್ತೀರಾ? ಹೇಳಲ್ವಾ? ಹೇಳ್ತೀರಾ? ಆದರೆ ಪ್ರತಿದಿನ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪು ಮಾಡ್ತಾನೇ ಇದ್ದೀವಿ. ಆದರೆ ಯಾವತ್ತೂ ಕೂಡ ನಿನ್ನ ಪಾಪಿ,
ನೀನು ಸರಿ ಇಲ್ಲ, ನಿನ್ನ ಚರ್ಚಿಗೆ ಬರಬೇಡ, ನನ್ನ ಸನ್ನಿಧಾನಕ್ಕೆ ಬರಬೇಡ ಅಂತ ಯಾವತ್ತಾದ್ರೂ ಯೇಸು ಹೇಳ್ತಾರಾ? ಒಂದೇ ಒಂದು ಆಸೆ ಅವರಿಗೆ, ಇವತ್ತು ಬರ್ತಾನಲ್ವಾ, ಇವತ್ತು ಬರ್ತಾಳಲ್ವಾ, ಇವತ್ತು ಸರಿ ಆಗ್ತಾನೆ, ಇವತ್ತು ಸರಿ ಆಗ್ತಾಳೆ, ಇವತ್ತು ನನ್ನ ಮಗ ನನ್ನ ಜೊತೆ ಮಾತಾಡ್ತಾನೆ, ನನ್ನೊಂದಿಗೆ ಒಂದಾಗ್ತಾನೆ, ಈ ಥರ ಕಾಯ್ತಾ ಇರ್ತಾರೆ. ಅಂತ ಒಳ್ಳೆ ದೇವರ ಮುಂದೆ ನಾವೆಲ್ಲರೂ ಸಂತೋಷದಿಂದ ಕರಗಳನ್ನು ತಟ್ಟುತ್ತಾ ದೇವರ ಪರಿಶುದ್ಧವಾದ ಆ ನಾಮವನ್ನ ಎಲ್ಲರೂ ಕೂಡ ಹೇಳೋಣ ಸೇರಿ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಒಟ್ಟಿಗೆ ಸೇರಿ ಎಲ್ಲರೂ ಕೂಡ ಸಂತೋಷದಿಂದ ಕರಗಳನ್ನು ತಟ್ಟಿ ನನಗಾಗಿ ಜೀವ ಕೊಟ್ಟು ಪ್ರಾಣ ಕೊಟ್ಟು ನನ್ನನ್ನು ಕಾಪಾಡಿದಂತ ದೇವರಿಗೆ ಕರಗಳನ್ನು ತಟ್ಟಿ ಹೇಳೋಣ ಒಟ್ಟಿಗೆ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ಎಲ್ಲರೂ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಪಾಪದಲ್ಲಿ ಮರಣದಲ್ಲಿ ನಾಶವಾಗಿದ್ದ ನನ್ನನ್ನ ನಿಮ್ಮನ್ನು ಯೇಸು ತನ್ನ ಪ್ರಾಣ ಕೊಟ್ಟು ಪ್ರೀತಿ ಮಾಡಿ ನನ್ನನ್ನು ನಿಮ್ಮನ್ನು ರಕ್ಷಿಸಿದ್ದಾರೆ. ಆ ಪ್ರಾಣ ಕೊಟ್ಟಂತ ಯೇಸುವಿಗೆ ಏನು ಬೇಡ ಪ್ರಿಯರೇ, ಅವರನ್ನ ಪ್ರಭು ರಕ್ಷಕನಾಗಿ ಸ್ವೀಕಾರ ಮಾಡಿ ಹೃದಯದಿಂದ ಧನ್ಯವಾದದ ಬಲಿಯನ್ನು ಅರ್ಪಿಸುತ್ತಾ ಜೀವಿಸುವ ಮಕ್ಕಳು ಬೇಕು ಅವರಿಗೆ. ಬೇರೆ ಏನು ಬೇಡ ಅವರಿಗೆ. ಯೇಸುವಿಗೆ ಬೇಕಾಗಿದ್ದು ನೀನು, ಯೇಸುವಿಗೆ ಬೇಕಾಗಿದ್ದು ನೀವು. ನಿಮ್ಮನ್ನೇ ಕೊಟ್ಟು ಬಿಡಿ, ಯೇಸುವಿಗೆ ನಿಮ್ಮನ್ನೇ ಕೊಟ್ಟು ಬಿಡಿ. ಕೊಟ್ಟು ಆ ಯೇಸುವನ್ನ ಹೃದಯದಿಂದ ಪ್ರೀತಿ ಮಾಡಿ, ಅಷ್ಟೇ ಸಾಕು ದೇವರಿಗೆ. ಅಂತ ದೇವರ ಸಾನ್ನಿಧ್ಯವನ್ನ ಅನುಭವಿಸುತ್ತಾ ಹೇಳೋಣ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ
ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪ್ರಿಯರೇ, ನನ್ನ ಜೀವನ ಯೇಸುವಿಗೆ ಗೊತ್ತಿದೆ, ನನ್ನ ಹೃದಯ ಯೇಸುವಿಗೆ ಗೊತ್ತಿದೆ. ಸಮಾರಿಯಾದ ಮಗಳು ಆ ದಿನ ಬಾವಿ ಕಟ್ಟೆಗೆ ಬರ್ತಾಳೆ ಅಂತ ಹೇಳಿ ಯೇಸು ಕಾಯ್ತಾ ಇದ್ರು. ಅವಳ ಹೃದಯವನ್ನು ಯೇಸುಗೆ ಅರಿವಿತ್ತು. ಅವಳ ಜೊತೆ ಯೇಸು ಮಾತನಾಡ್ತಾರೆ, ಅವಳ ಹೃದಯದಲ್ಲಿದ್ದೆಲ್ಲವನ್ನ ಹೇಳ್ತಾರೆ. ಅವಳ ಜೀವನ ಬದಲಾಗತ್ತೆ. ಅದೇ ಪ್ರಕಾರ ಇವತ್ತು ನೀವು ನಿಮ್ಮ ಅಂತರಂಗದಲ್ಲಿ ಏನೆಲ್ಲ ನೋವನ್ನ ಇಟ್ಕೊಂಡಿದ್ದೀರೋ, ನಿನ್ನ ಗಂಡನಿಗೆ ಗೊತ್ತಿಲ್ಲದೆ ಇರ್ಬೋದು, ನಿನ್ನ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಇರ್ಬೋದು, ನಿಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರಿಗೆ ಗೊತ್ತಿದೆ. ಇವತ್ತು ಅವರ ಮಾತುಗಳ ಮುಖಾಂತರ ನಿಮ್ಮ ಒಳಗಡೆ ಇದ್ದ ಎಲ್ಲವನ್ನ ತೆಗೆದುಹಾಕಿ ನಿಮ್ಮ ಒಳಗಡೆ ಪವಿತ್ರಾತ್ಮನನ್ನ, ಆ ಸಮಾಧಾನವನ್ನ, ನೆಮ್ಮದಿಯನ್ನ, ಶಾಂತಿಯನ್ನ ತುಂಬಿಸ್ಲಿಕ್ಕಾಗಿ ಕರೆತಂದಿದ್ದಾರೆ. ಇವತ್ತು ಈ ಕೆಲಸ ಮಾಡ್ತಾರೆ. ಯಾವಾಗ ಅಂದ್ರೆ ಆ ಸಮಾರಿಯಾದ ಮಗಳು ಒಪ್ಪಿಕೊಂಡ ಹಾಗೆ, ಹೃದಯವನ್ನ ತೆರೆದುಕೊಟ್ಟ ಹಾಗೆ, ನೀವು ತೆರೆದುಕೊಟ್ಟಾಗ, ನಾನು ತೆರೆದುಕೊಟ್ಟಾಗ ನಮ್ಮನ್ನೇ ಯೇಸುವಿಗೆ ಒಪ್ಪಿಸಿಕೊಡುತ್ತಾ ಹೇಳೋಣ, ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. 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 ನನ್ನ ಸಹಾಯ ನನ್ನ ಬಂಡೆ ನೀನೇ ಸಯ್ಯ. ನನ್ನ ಸಹಾಯ ನನ್ನ ಬಂಡೆ ನೀನೇ ಸಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿ
ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ಸ್ತೋತ್ರ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ಕರೆಯೋಣ. ನಿನ್ನದೇ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನಿನ್ನದೇ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ಸ್ತೋತ್ರ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Hallelujah, 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 hallelujah. ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಸ್ತೋತ್ರ ಆತ್ಮರೇ ಸ್ತೋತ್ರ ಆತ್ಮರೇ ಸ್ತೋತ್ರ ಆತ್ಮರೇ ಸ್ತೋತ್ರ ಆತ್ಮರೇ ಸ್ತೋತ್ರ ಆತ್ಮರೇ, ಸ್ತೋತ್ರ ಆತ್ಮರೇ, ಸ್ತೋತ್ರ ಆತ್ಮರೇ, ಸ್ತೋತ್ರ ಆತ್ಮರೇ. ಸ್ತೋತ್ರ ತಂದೆಯೇ ಸ್ತೋತ್ರ ತಂದೆಯೇ ಸ್ತೋತ್ರ ತಂದೆಯೇ ಸ್ತೋತ್ರ ತಂದೆಯೇ ಸ್ತೋತ್ರ ತಂದೆ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ. ಹಲ್ಲೆಲೂಯಾ 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 Hallelujah, 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 hallelujah. ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಎಲ್ಲರೂ ಸ್ತೋತ್ರ ಮಾಡೋಣ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸ್ತೋತ್ರಪ್ಪ 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 ಸ್ತೋತ್ರಪ್ಪ. ಯೇಸುವೆ ವಂದನೆ 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 ಅಪ್ಪ. ಯೇಸುವೆ ಆರಾಧನೆ ಅಪ್ಪ. ಯೇಸುವೆ ಮಹಿಮೆ ಅಪ್ಪ. ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ. ಓ ಸ್ತೋತ್ರ ರಾಜ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಬಟ್ಟೆಗಳನ್ನಲ್ಲ ನಿಮ್ಮ ಹೃದಯವನ್ನು ಸೀಳಿ ಅಂತೇಳಿ. ನಾವು ಬಾಹ್ಯವಾಗಿ ಪಶ್ಚಾತ್ತಾಪ ಪಟ್ಟರೆ ಹೃದಯದಲ್ಲಿ ಏನು ಪ್ರಯೋಜನ ಪಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಹೃದಯಗಳನ್ನು ಸೀಳಬೇಕು. ಇಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಮುಂದೆ ಒಂದು ಪುಟ್ಟ ಸಾಕ್ಷಿ, ಅಂದರೆ ಸಾವಿನಿಂದ ಜೀವಕ್ಕೆ, ಅಸತ್ಯದಿಂದ ಸತ್ಯದ ಕಡೆಗೆ ದೇವರು ಹೇಗೆ ಕರ್ಕೊಂಡ್ಬಂದ್ರು,
ಈಗ ಜೀವಿಸ್ತಾ ಇರೋದು ಯಾರಿಗಾಗಿ ಎಂಬ ಈ ಸಾಕ್ಷಿಯನ್ನು ನಾವು ಕೇಳಿಸ್ಕೊಂಡು ನಂತರ ನಾವು ದೇವರ ವಾಕ್ಯಗಳನ್ನು ಆಲಿಸ್ಲಿಕ್ಕೆ ಹೋಗೋಣ. ಕೂತ್ಕೊಳ್ಳೋಣ.